ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನುರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 13ನೇ ಸಂಧಿ ಏನು ಹೇಳುತ್ತಪ್ಪ ಅಂದರೆ, ಕಮಲಮುಖಿ ನಡೆ ತಂದಳು ಅಂದಿನ ಕಮಲೆಯನೇ, ಪಾಂಚಾಲ ಸುತೆ ನಿಜ ರಮಣರನು ನೋಡಿದಳು ಪೃಥ್ವೀಪಾಲ ಪಂಕ್ತಿಯಲಿ. ದ್ರುಪದ ರಾಜ ಸ್ವಯಂವರವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಸ್ವಯಂವರಕ್ಕೆ ಕವಿಗಳು, ಗಮಕಿಗಳು, ವಾದಿಗಳು, ವಾಗ್ಮಿಗಳು, ಪ್ರವರ, ಯಾಜ್ಞಿಕ, ಯಾಂತ್ರಿಕರು, ವೈಷ್ಣವ, ಮಹೇಶ್ವರ, ಜೈನ, ಬುದ್ಧ, ಭೈರವ, ಬುದ್ಧಲಿಂಗಿಗಳು, ವಿವಿಧ ವರ್ಣಾಶ್ರಮ ಸುಧರ್ಮ ವ್ಯವಹಾರ ನಿಷ್ಠರು, ವಿವಾಹೋತ್ಸವ ವಿಲೋಕನ ಕೌತುಕಿಗಳು ಒದಗಿದರು ಅಸಂಖ್ಯಾತ. ದೊಡ್ಡ ದೊಡ್ಡ ಮಹಾರಾಜರು, ಕೌರವರು ಎಲ್ಲರೂ ಕೂಡ ಬಂದಿದ್ದಾರಂತೆ. ಪಾಂಡವರು ವಿಪ್ರವೇಶದಲ್ಲಿ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನೇನು ಸ್ವಯಂವರ ಪ್ರಾರಂಭ ಆಗಬೇಕು. ಸ್ವಯಂವರ ಮಂಟಪಕ್ಕೆ ಆ ಯಮ್ಮನನ್ನು ಕರೆತರಬೇಕು, ಮಹಾಪತಿವ್ರತೆಯಾಗಿರತಕ್ಕಂಥ ದ್ರೌಪದಿಯನ್ನು. ಎಲ್ಲ ತಯಾರಾಯಿತು. ಆವಾಗ ದ್ರುಪದ ಮಹಾರಾಜ ಆಜ್ಞೆ ಮಾಡಿದನಂತೆ, ತರಿಸು ಧನುವನು ಯಂತ್ರ ಮತ್ಸ್ಯವನಿರಿಸು ತಳುವದೆ ತಂಗಿಯನು ಎನಲು ಅನುಕರಿಸು ದಂಡಿಗೆಯಿಂದ ತೋರಿಸು ಮಹೇಶ್ವರರ ವರನ ವರಿಸಲಿ ಲಗ್ನವಿದೆ ಹತ್ತಿರೇ ಎನ್ನುತ್ತ ಪಾಂಚಾಲ ಭೂಪತಿ ಕರೆದು ದೃಷ್ಟದ್ಯುಮ್ನನನು ಬೆಸಸಿದನು ಬೇಗದಲ್ಲಿ. ದೃಷ್ಟದ್ಯುಮ್ನ ಕರೆದೋಪ, ಮತ್ಸ್ಯಯಂತ್ರವನ್ನು ತರಿಸು, ಎಲ್ಲ ವ್ಯವಸ್ಥೆಯನ್ನು ಮಾಡು. ಮಹಾರಾಜರು ಬಂದು ಈಗಾಗಲೇ ತಯಾರಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತಿದ್ದಾರೆ. ನಾವು ತಡ ಮಾಡೋದು ಬೇಡ ಅಂತ ದೃಷ್ಟದ್ಯುಮ್ನಿಗೆ ಯಾವಾಗ ಆದೇಶ ಮಾಡಿದ್ದಾನೆ, ಅವು ದೃಷ್ಟದ್ಯುಮ್ನ ಅರಸನಾಜ್ಞೆಯ ಮೇಲೆ 100,000 ನಿತಂಬಿನಿಯರು ಕುಮಾರಿಯ ಹೊರಗೆ ಬಂದರು ತಿರುಗಿದರು ಕುಂಕುಮದಲ್ಲಿ ಅವಯವವ. ಆಯಮ್ಮನ್ನೆಲ್ಲ ಶೃಂಗಾರವನ್ನು ಮಾಡಿಬಿಟ್ಟು ರಾಣಿವಾಸದವರು ದೃಷ್ಟದ್ಯುಮ್ನಿಗೆ ಹೇಳ್ತಾರೆ, ದ್ರೌಪದಿ ತಯಾರಾಗಿದ್ದಾಳೆ ಅಂತ. ಆಗ ದೃಷ್ಟದ್ಯುಮ್ನ ದ್ರೌಪದಿಯನ್ನು ಕರ್ಕೊಂಡು ನೇರವಾಗಿ ಆ ಒಂದು ಸ್ವಯಂವರ ಮಂಟಪಕ್ಕೆ ಕರ್ಕೊಂಡು ಬರ್ತಾನೆ. ಏನು ಆ ಮಹಾಸೌಂದರ್ಯವತಿ, ಲೋಕೋತ್ತರ ಸುಂದರಿಯಾಗಿರ್ತಕ್ಕಂಥ ದ್ರೌಪದಿ, ಮಹಾಲಕ್ಷ್ಮಿಯಾಗಿರ್ತಕ್ಕಂಥ ದ್ರೌಪದಿ, ಸರಸ್ವತಿ, ಶಾರದೆಯ ಎಲ್ಲ ರೂಪಗಳು ಕೂಡ ತನ್ನಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಿಯನ್ನು ಅಣ್ಣನಾಗಿರ್ತಕ್ಕಂಥ ದೃಷ್ಟದ್ಯುಮ್ನ ಕರ್ಕೊಂಡು ಬರ್ತಾ ಇದ್ದಾನಂತೆ ಆ ಒಂದು ಸ್ವಯಂವರ ಮಂಟಪಕ್ಕೆ. ಕರ್ಕೊಂಡು ಬಂದು ಅಲ್ಲೆಲ್ಲರನ್ನೂ ಕೂಡ ಪರಿಚಯ ಮಾಡಿಸ್ತಾ ಹೋಗ್ತಿದ್ದಾನಂತೆ. ಮೊದಲು ಯಾವ್ಯಾವ ಮಹಾರಾಜರು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ. ತಂಗಿ ನೋಡವು ತಾಯೇ ನಿನ್ನಯ ಕಂಗೊಳುಳಿವರೇ, ಚಿತ್ತವಾರ್ಧಿಕ ರಂಗದಲ್ಲಿ ತೂಗುವರೇ, ತೋರುವನು ಅವನಿಪಾಲಕರನ್ನು ತೋರಿಸ್ತೀನಿ. ಅವನಿಪಾಲಕರನ್ನು ಈತ ದುರ್ಯೋಧನ ಮಹೇಶ್ವರನೀತ ದುಶ್ಯಾಸನನು ದುರ್ಜಯನೀತ ದುಶ್ಶಳನೀತ ದುಸ್ಸಹನೀತ ಚಿತ್ರರಥ, ಈತ ದುರ್ಮದ ನೀತ ಚಿತ್ರಕನೀತಗಳು ಕುರುವಂಶದಲ್ಲಿ ವಿಖ್ಯಾತರ ಬಲೇ ನಿರೀಕ್ಷಿಸು ಆ ಧೃತರಾಷ್ಟ್ರನಂದನರ. ದ್ರೌಪದಿ ಒಂದು ಕಡೆ ಧೃತರಾಷ್ಟ್ರನಂದನರೆಲ್ಲ ಬಂದಿದ್ದಾರೆ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ಬಂದಿದ್ದಾರೆ. ವಿರಾಟ ಮಹಾರಾಜ ಬಂದಿದ್ದಾನೆ, ಉತ್ತರ ಬಂದಿದ್ದಾನೆ, ಇನ್ನ ಎಂಥೆಂಥ ಮಹಾರಾಜರೆಲ್ಲ ಬಂದಿದ್ದಾರೆ. ನೀಲ, ಚಿತ್ರಾಯುಧ, ಕೇರಳ, ಪಾಂಡ್ಯ, ಧರಣೀಪಾಲರು, ಚಿತ್ರಸೇನ, ಸಮುದ್ರ ಸೇನಕರು ಎಲ್ಲರೂ ಕೂಡ ಬಂದಿದ್ದಾರೆ. ಇತ್ತಲಿ ಕ್ಷಿಸು ಪ್ರೋಂಡ್ರಕ ಬಂದಿದ್ದಾನೆ, ಭಗದತ್ತ ಬಂದಿದ್ದಾನೆ, ಕಾಂಬೋಜ ಬಂದಿದ್ದಾನೆ,
ಹರದತ್ತ ಬಂದಿದ್ದಾನೆ. ದೊಡ್ಡ ದೊಡ್ಡ ರಾಜಮಹಾರಾಜರೆಲ್ಲ ಈ ಒಂದು ಸ್ವಯಂವರಕ್ಕೆ ಬಂದಿದ್ದಾರೆ ನಿನ್ನನ್ನು ವರಿಸೋದಕ್ಕೆ. ಬರ್ತಾ 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 ಇದ್ದಾರೆ. ಒಬ್ಬೊಬ್ಬರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ. ಭೂರಿ ಭೂರಿ ಶ್ರವನು ದಕ್ಷಿಣ ವೀರವಾಹ್ಲಿಕ ವಿಂಧ್ಯ ಚಿತ್ರ ಭಗೀರಥ ನೃಪವರ ಜಯದ್ರಥ ಶಿಬಿ ಶ್ರುತಾಯುಧರು ವೀರ ಊರ್ಧಕ್ಷತ್ರ ಸೃಂಜಯ ಚಾರುಭುಜಬಲ ಸೋಮದತ್ತ ಮಹೀರಮಣರು ಇವರಿತ್ತಲಿದೆ ತರಳಾಕ್ಷಿ ನೋಡಿಂದ. ರುಕ್ಮಾಂಗದ ಬಂದಿದ್ದಾನೆ, ಜಯದ್ಬಲ ಬಂದಿದ್ದಾನೆ, ಶ್ರುತಸೇನಾಚ್ಯುತಾಯುಧ ಈತಗಳು ನಿಯುತಾಯು ದೀರ್ಘೋದರ ಮಹೋದರರು ಇವರೆಲ್ಲ ಬಂದಿದ್ದಾರೆ. ಇಷ್ಟರ ಮಧ್ಯದಲ್ಲಿ ತೋರಿಸ್ತಾ 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 ಬಂದ ದೃಷ್ಟದ್ಯುಮ್ನ ದ್ರೌಪದಿಗೆ ಬಂದಿರತಕ್ಕಂಥ ರಾಜಮಹಾರಾಜರನ್ನ ಬರ್ತಾ 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 ಇರಬೇಕಾದ್ರೆ ಒಂದು ಕ್ಷಣ ಒಬ್ಬರ ಹತ್ರ ದೃಷ್ಟದ್ಯುಮ್ನ ನಿಂತ. ದ್ರೌಪದಿಗೂ ಕೂಡ ಏನೋ ಒಂದು ರೀತಿಯ ಗುರುಭಾವ. ಇತ್ತ ನೋಡವು ತಂಗಿ ಯದು ಭೂಪೋತ್ತಮನ ಅಮರಾರಿ ಕದಳಿ ಮತ್ತದಂತಿಯ ನಿಖಿಳ ನಿಗಮಾವಳಿ ಶಿರೋಮಣಿಯ. ಅಮ್ಮ ಈ ಕಡೆ ನೋಡಮ್ಮ, 4 ವೇದಗಳು, ಶ್ರುತಿ ಸ್ಮೃತಿ ಏನೇನು ಎಲ್ಲ ಇವೆಯೋ ಅವಕ್ಕೆಲ್ಲವೂ ಕೂಡ ಕಳಶಪ್ರಾಯನಾಗಿರ್ತಕ್ಕಂಥವನನ್ನ, ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥವನನ್ನ, ಜಗನ್ನಿಯಾಮಕನಾಗಿ ಆಗಿರ್ತಕ್ಕಂಥವನನ್ನ, ಉತ್ತರೋತ್ತರ ರಮ್ಯ ಮೂರ್ತಿಯ ಉತ್ತಮಾಮಲ ಕೀರ್ತಿಯನು ಮನಹತ್ತುವಡೆ ಹಳುವಿಲ್ಲ ಕೃಷ್ಣನ ವರಿಸು ನೀನೆಂದ. ಇವನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ, 10 ರೂಪವನ್ನು ಹೊಂದಿರತಕ್ಕಂಥವನು ಆಗಿರತಕ್ಕಂಥ ಸಚರಾಚರ ಜಗತ್ಪತಿಯಾಗಿರ್ತಕ್ಕಂಥ ಅಣು ರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ಕೃಷ್ಣನನ್ನು ವರಿಸುವುದಿದ್ದಾನೆ ನೋಡು. ಮಹಾಜ್ಞಾನಿಯಾಗಿರ್ತಕ್ಕಂಥ ಪರಮ ಪೂಜ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಅಂದರೆ ಆಯಂ ಅಂತಳಂತೆ. ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯುಬ್ಬಿನಲಿ ತನು ಪುಳಕಾಂಬುಪೂರದಲ್ಲಿ ಮನದೊಳಗೆ ವಂದಿಸಿದಳು ಎನಗೀತನಲಿ ಗುರುಭಾವನೆಯ ಮತಿ ಸಂಜನಿಸಿತು ಏನೇನೆಂದರಿಯನೆಂದಳು ಕಮಲಮುಖಿ ನಗುತ್ತಾಣ. ನನಗೆ ಈತನಲ್ಲಿ ಗುರುಭಾವ ಮೂಡ್ತಾ ಇದೆ, ತಂದೆ ಭಾವ ಮೂಡ್ತಾ ಇದೆ, ಈತ ನನ್ನ ಅಣ್ಣ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಅಣ್ಣ ಈತ ಯಾವತ್ತೂ ಕೂಡ ನನ್ನ ಗುರುವೇ ಅಂತ ಹೇಳಿಬಿಟ್ಟು ಆತನಿಗೆ ಕೈ ಬಗ್ಗೆ ನಮಸ್ಕಾರವನ್ನು ಮಾಡಿದಳೆ ಶ್ರೀಕೃಷ್ಣನಿಗೆ. ಒಂದು ಕ್ಷಣ ಅಲ್ಲಿ ನಿಂತು ಆಮೇಲೆ ಮುಂದುವರೆದಿದ್ದಾನೆ. ದೃಷ್ಟದ್ಯುಮ್ನ ತೋರಿಸ್ತಾ 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 ಮುಂದಕ್ಕೆ ಬರ್ತಾ ಇದ್ದಾನೆ. ಆಗ ಕೊನೆಗೆ ಏನಾಯ್ತಪ್ಪ ಅಂತಂದರೆ ಎಲ್ಲ ರಾಜ ಮಹಾರಾಜರು ಮುಗಿದೋದ್ರು, ಯಾರ ಹತ್ರ ಕೂಡ ಕಣ್ಣು. ಆದರೆ ಕರ್ಣನ ಹತ್ರ ಮಾತ್ರ ಒಂದು ಸ್ವಲ್ಪ ನಿಂತು ನೋಡಿದರೆ ಕರ್ಣ ಸೇಮ್ ಅರ್ಜುನ ಇದ್ದಂಗೆ ಇದ್ದ. ಸ್ವಲ್ಪ ಹೊತ್ತು ಅರ್ಜುನ ಅಕಸ್ಮಾತ್ ಏನಾದರೂ ಸತ್ತಿದ್ರೆ ಅಥವಾ ಮರಣ ಹೊಂದಿದ್ರೆ ಕರ್ಣನನ್ನು ಮದುವೆ ಆಗಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ಸ್ವಲ್ಪ ಮಾಡಿದ್ಲಾಗಲಿ ಆ ಮನಸ್ಸು ಅವಳಿಗೆ ಬರಲೇ ಇಲ್ಲ. ಮತ್ತೆ ನಾಚಿಕೆಯಿಂದ ಅವಳು ಮುಂದಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಎಲ್ಲ ರಾಜ ಮಹಾರಾಜರನ್ನು ಪರಿಚಯಿಸಿದ್ದಾಯಿತು. ಆಗ ಮತ್ತೆ ಅವಳು ಬಂದು ತನಗೆ ನಿಗದಿಪಡಿಸತಕ್ಕಂಥ ಒಂದು ಸಿಂಹಾಸನದ ಮೇಲೆ ಕೂರ್ತಾಳೆ. ಆಗ ಇವನು ಚಿಂತೆ ಮಾಡುತ್ತಾನೆ ದೃಪದ. ರಾಯನೆಂದನು ಸಕಲ ಧರಣಿ ರಾಯರನು ಮನ್ನಿಸದೆ ಮರಳಿದಳಾಯತಾಕ್ಷಿ ಮಹಾಸ್ವಯಂವರದಲ್ಲಿ ಮಹಾದೇವ ಜೋಯಿಸರ ಹೋರೆಗರ ಹೇಳಿಕೆ ಹೋಯಿತೇ ಒಳ್ಳಾಗಿ ಪಾಂಡವರಾಯರನು ತೋರಿಸನೇ ಗದುಗಿನ ವೀರನಾರಾಯಣ. ಪಾಂಡವರಾಯರನು ತೋರಿಸನೇ ಗದುಗಿನ ವೀರನಾರಾಯಣ. ಎಲ್ಲ ಮಹಾರಾಜರು ಆಯಿತು, ಯಾರನ್ನೂ ಕೂಡ ಕೋರಲಿಲ್ಲಯ್ಯಮ್ಮ. ಆದರೆ ಪಾಂಡವರನ್ನು ಮಾತ್ರ ಕೋರ್ತಾ ಇದ್ಲೋ ಏನೋ. ಆದರೆ ಆ ಗದುಗಿನ ವೀರನಾರಾಯಣ ಯಾವಾಗ ಪಾಂಡವರನ್ನು ತೋರಿಸ್ತಾನೆ 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 ಅಂತ ಹೇಳಿ ದ್ರುಪದ ರಾಜ ಯೋಚನೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭ. ಇಲ್ಲಿಗೆ ಈ ಒಂದು ಸಂಧಿಯ ಸೂಚನೆ ಮುಗಿಯಿತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.